ಭಾರತ ತನ್ನ ವಿಶಿಷ್ಟ ರಾಜ ಮಹಾರಾಜರುಗಳಿಂದ ದೇಶ ವಿದೇಶಗಳಲ್ಲಿ ಪ್ರಸಿದ್ಧವಾಗಿದೆ. ಈ ಸಂಸ್ಥಾನಿಕರ ವಿಶಿಷ್ಟ ನಡವಳಿಕೆಗಳು ನಮ್ಮ ಜನಮಾನಸದಲ್ಲೂ ಇನ್ನೂ ಮಸುಕಾಗಿಲ್ಲ. ಅವರ ಅರಮನೆಗಳು, ತೈಲಚಿತ್ರಗಳನ್ನು ಕಂಡಾಗ, ಆಭರಣಗಳ ಬಗ್ಗೆ ಕೇಳಿದಾಗ ನಾವು ಅವರು ಅತಿ ಶ್ರೀಮಂತರು, ಪರಮಾಧಿಕಾರ ಉಳ್ಳವರು, ವಿಶೇಷ ಪುಣ್ಯ ಫಲದಿಂದ ರಾಜರಾಗಿ ಹುಟ್ಟಿದರು ಎಂದು ಕಲ್ಪಿಸಿಕೊಳ್ಳುತ್ತೇವೆ. ಇದು ಅವರ ಹೊರಮುಖ. ಅವರ ಖಾಸಗಿ ಜೀವನದ ಬಗ್ಗೆ ತಿಳಿದಾಗ ಅವರ ಇನ್ನೊಂದು ಮುಖ ಕಾಣಿಸುವುದು. 100ಕ್ಕೆ 95ಕ್ಕೂ ಹೆಚ್ಚು ರಾಜರು ಲಂಪಟರು, ಮದ್ಯಪಾನಿಗಳು, ಸ್ವಾರ್ಥಿ ರಾಕ್ಷಸರು. ವಿದೇಶಗಳಿಗೆ ಭೋಗ ಜೀವನ ನಡೆಸಲೆಂದೇ ಹೋಗಿ ಬರುತ್ತಿದ್ದರು. ವಿದ್ವಾಂಸರು, ಕಲಾರಾಧಕರಾಗಿ ಸಂಗೀತ, ಸಾಹಿತ್ಯ, ನೃತ್ಯಗಳಿಗೆ ಪ್ರೋತ್ಸಾಹ ನೀಡಿದವರು ಇದ್ದರು. ರಾಜರುಗಳ ವರ್ಣರಂಜಿತ ಜೀವನ ಚಿತ್ರಗಳನ್ನು ವಿಖ್ಯಾತ ಸಾಹಿತಿಗಳಾದ HR ಚಂದ್ರವದನರಾಯರು ಸಂಗ್ರಹಿಸಿದ್ದು ಈಗ ಜ್ಞಾನಧ್ವನಿ 90.8 FM ಪ್ರಸಾರವಾಗುತ್ತಿದೆ. ತಪ್ಪದೇ ಕೇಳಿ ರಾಜ ಮಹಾರಾಜರುಗಳ ಇನ್ನೊಂದು ಮುಖ. ಪ್ರತಿ ಬುಧವಾರ ಬೆಳಿಗ್ಗೆ 7:10 ಮತ್ತು ಇದರ ಮರುಪ್ರಸಾರ ಮರುದಿನ ಸಂಜೆ 7:10 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಪಟಿಯಾಲ H. ಯಾದವೀಂದ್ರ ಸಿಂಗ್. ಭೂಪಿಂದರ್ ಸಿಂಗ್ ದಿವಂಗತನಾದ ಮೇಲೆ ಮಗ ಯುವರಾಜ ಗದ್ದುಗೆ ಏರಿದ. ಕೂಡಲೇ ಅವನು ತನ್ನ ಆಪ್ತರೊಡನೆ ಸೇರಿ ಒಂದು ಲಿಸ್ಟ್ ತಯಾರಿಸಿದ. ಅದರಲ್ಲಿ ಹಿಂದಿನ ಮಹಾರಾಜನಿಗೆ ಅತ್ಯಂತ ಹತ್ತಿರದಲ್ಲಿದ್ದ, ಅವನ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿದ್ದ ಮಂತ್ರಿಗಳ ಮತ್ತು ಅಧಿಕಾರಿಗಳ ಹೆಸರಿತ್ತು. ಲಿಸ್ಟ್ನಲ್ಲಿ 37ನೇ ಹೆಸರು ಪ್ರಧಾನಿ ಸರ್ ಲಿಯಾಕತ್ ಹಯಾತ್ ಖಾನ್ನದು. ಇವರನ್ನು ಕ್ರಮವಾಗಿ ಕೆಲಸದಿಂದ ತೆಗೆದುಹಾಕಬೇಕು. ಬೇಸಿಗೆಯಲ್ಲಿ ಮಹಾರಾಜ ಯಾದವೇಂದ್ರ ಸಿಂಗ್ ಕುಟುಂಬ ಮತ್ತು ಕೆಲವು ಆಪ್ತ ಅಧಿಕಾರಿಗಳೊಡನೆ ಬೇಸಿಗೆ ರಾಜಧಾನಿ ಚೈಲ್ಗೆ ಹೋದ. ಅಲ್ಲೇ ಕ್ಯಾಬಿನೆಟ್ ಮೀಟಿಂಗ್. ಪಟಿಯಾಲದಿಂದ ಅಧಿಕಾರಿಗಳು ಸಂಬಂಧಪಟ್ಟ ಫೈಲ್ನೊಡನೆ ಚೈಲ್ಗೆ ಹೋಗಬೇಕು. ಸಮುದ್ರ ಮಟ್ಟಕ್ಕೆ 7500 ಅಡಿ ಎತ್ತರದಲ್ಲಿ ಕ್ರಿಕೆಟ್ ಪಿಚ್ ಇರುವ ಅಲ್ಲಿಗೆ ಹೋದ ಟೀಮ್ಗಳ ವಿರುದ್ಧ ರಾಜ್ಯದ ಟೀಮ್ ಆಡಬೇಕು. ಇಂಗ್ಲೆಂಡ್ನಿಂದಲೂ ಬೇರೆ ಬೇರೆ ಕಡೆಗಳಿಂದಲೂ ಟೀಮ್ಗಳು ಬಂದಿದ್ದವು. ಅಲ್ಲಿಂದ ಹಿಮಾಲಯದ ಬದರಿ, ಕೈಲಾಸ ಪರ್ವತ ಕಾಣುತ್ತವೆ. ಒಂದು ದಿನ ಆಟವಾಡುತ್ತಿದ್ದಾಗ ರಾಜ ಮುಖ್ಯಮಂತ್ರಿಗೆ ಹೇಳಿ ಕಳುಹಿಸಿದ. ರಾಜ ಏಕಾಂಗಿಯಾಗಿ ಕೂತಿದ್ದ. ಅಲ್ಲಿಗೆ ಹೋದ ಕೂಡಲೇ ರಾಜ ಖಾನ್ಗೆ ಒಂದು ಪತ್ರ ಕೊಟ್ಟು ಓದುವಂತೆ ಹೇಳಿದ. ಅದರಲ್ಲಿ ಮಹಾರಾಜನ ಆಳ್ವಿಕೆಯ ಬಗ್ಗೆ ಆಪಾದನೆ ಮಾಡಲಾಗಿತ್ತು. ದುರಾಡಳಿತಕ್ಕೆ ಕಾರಣ ತಾಯಿಯ, ಅಂದರೆ ರಾಜಮಾತೆಯ ಕೆಡುಕು ತರುವ ಪ್ರಭಾವ ಎಂದು, ಕೂಡಲೇ ರಾಜ ಸಿಂಹಾಸನ ತ್ಯಜಿಸುವಂತೆ ಮಾಡಬೇಕೆಂದು ಕೋರಲಾಗಿತ್ತು. ಪಂಜಾಬಿನ ರೆಸಿಡೆಂಟ್ ಸರ್ ಹೆರಾಲ್ಡ್ ವಿಲ್ಬರ್ ಫೋರ್ಸ್ ಬೆಲ್ ನ ವಿಳಾಸಕ್ಕೆ ಬರೆದ ಆ ಪತ್ರದ ಕೆಳಗೆ ಲಿಯಾಖತ್ ಹಯಾತ್ ಖಾನ್ನ ರುಜುವಿತ್ತು. ಮುಖ್ಯಮಂತ್ರಿ ಕಾಗದ ಓದಿ ಅದರ ಬಗ್ಗೆ ತನಗೆ ಏನೂ ಗೊತ್ತಿಲ್ಲ, ಪತ್ರ ಒಂದು ಖೋಟಾ ಪತ್ರವಿರಬೇಕು ಎಂದು ವಿನಂತಿಸಿದ. ಆದರೆ ರಾಜ ಖಾನನನ್ನು ವಜಾ ಮಾಡಿದ. ಅವನಿಗೆ ಸಿಕ್ಕಬೇಕಾಗಿದ್ದ ಪೆನ್ಷನ್ ಮುಟ್ಟುಗೋಲು ಹಾಕಿಕೊಂಡಿದ್ದಲ್ಲದೆ ವಂಶ ಪಾರಂಪರ್ಯವಾಗಿ ಬಂದಿದ್ದ ಜಹಗೀರನ್ನು ಸರ್ಕಾರಕ್ಕೆ ಸೇರಿಸಿಕೊಂಡ. ಸರ್ ಲಿಯಾಖತ್ ಹಯಾತ್ ಖಾನ್ ದಿವಾಳಿಯಾಗಿ ತನ್ನ ಉಳಿದ ಜೀವನವನ್ನು ಡೆಹ್ರಾಡೂನ್ನಲ್ಲಿ ಕಳೆದ. ಮಿಕ್ಕ 128 ಅಧಿಕಾರಿಗಳ ಪಾಡೂ ಇದೇ ಆಯಿತು. 6 ಅಡಿ 4 ಅಂಗುಲ ಎತ್ತರ, 300 ಪೌಂಡ್ ತೂಕ, ರೇಷ್ಮೆ ಬಟ್ಟೆಯಲ್ಲಿ ಕಟ್ಟಿದ ಗಡ್ಡ, ದರ್ಪಿಷ್ಟ ಕಣ್ಣುಗಳಿದ್ದ ಮಹಾರಾಜ ಮೊಘಲ್ ಯೋಧನಂತೆ ಕಾಣುತ್ತಿದ್ದ. ಹಸಿದಾಗ 20 ಪೌಂಡುಗಳಷ್ಟು ಆಹಾರವನ್ನು ಕಬಳಿಸುತ್ತಿದ್ದ. ಅವನಿಗೆ ಟೀ ಜೊತೆ ತಿನ್ನಲು 3-4 ಕೋಳಿಗಳು ಬೇಕಾಗಿದ್ದವು. ರಾಜ ಪೋಲೋ ಆಟಗಾರ ಕೂಡ. ಅರಮನೆಯಲ್ಲಿ 500 ಪೋಲೋ ಕುದುರೆಗಳಿದ್ದವು. ಅರಮನೆಯ ಒಂದು ಕೊಠಡಿಯಲ್ಲಿ ಅವನು ಗೆದ್ದ ಟ್ರೋಫಿಗಳನ್ನು ಇಟ್ಟಿದ್ದರು. ಯಾದವೀಂದ್ರ ಸಿಂಗ್ ಚೇಂಬರ್ ಆಫ್ ಪ್ರಿನ್ಸಸ್ನ ಚಾನ್ಸಲರ್. ಹಾಗಾಗಿ ಅವನಿಗೆ ವಿಶೇಷ ಗೌರವವನ್ನು ಕೆಲವರು ತೋರಿಸುತ್ತಿದ್ದರು. ಬ್ರಿಟಿಷರು ಭಾರತಕ್ಕೆ ಸ್ವಾತಂತ್ರ್ಯ ಕೊಟ್ಟು ಭಾರತದಿಂದ ನಿರ್ಗಮಿಸುವುದು ಅವನಿಗೆ ಹಾಗೂ ಚೇಂಬರ್ಗೆ ಸೇರಿದ ಕೆಲವು ಮಹಾರಾಜರಿಗೆ, ನವಾಬರಿಗೆ ಬೇಕಿರಲಿಲ್ಲ. ದೇಶೀಯ ರಾಜರು ತಮ್ಮ ರಾಜ್ಯದಲ್ಲಿ ಸರ್ವತಂತ್ರ ಸ್ವತಂತ್ರರು. ಆದರೆ ವಿದೇಶ ವ್ಯವಹಾರ
ಮತ್ತು ರಕ್ಷಣೆ ಬ್ರಿಟಿಷರಿಗೆ ಸೇರಿದ್ದು ಎನ್ನುವ ಕರಾರಾಗಿತ್ತು. ಭಾರತದ ಸ್ವಾತಂತ್ರ್ಯಾನಂತರ ಈ ದೇಶೀಯ ಅರಸರು ಸರ್ವ ಸ್ವತಂತ್ರರು ಎನ್ನುವ ಅಭಿಪ್ರಾಯ ಕೆಲವು ರಾಜರಲ್ಲಿ ಮೂಡಿತು. ಆದರೆ ದೇಶೀಯ ಸಂಸ್ಥಾನಗಳು ಕೇಂದ್ರದೊಡನೆ ವಿಲೀನವಾಗಬೇಕೆಂಬ ನಿಲುವು ಬಂದಾಗ ರಾಜರುಗಳು ಇದನ್ನು ವಿರೋಧಿಸಿ ತಮ್ಮ ಪರ ವಾದಿಸಲು ಕೋರ್ಫೀಲ್ಡ್ ಎಂಬ ಭಾರತದಲ್ಲಿದ್ದ ಅಧಿಕಾರಿಯನ್ನು ಲಂಡನ್ಗೆ ಕಳುಹಿಸಿದರು. ಆದರೆ ಅವನ ಅಭಿಪ್ರಾಯವನ್ನು ಲಂಡನ್ನಲ್ಲಿದ್ದ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಆಗಲಿ ಪ್ರಧಾನಿಯಾಗಲಿ ಗಮನಕ್ಕೆ ತೆಗೆದುಕೊಳ್ಳಲೇ ಇಲ್ಲ. ಕೋರ್ಫೀಲ್ಡ್ ಬರಿಗೈಲಿ ವಾಪಸ್ಸಾದ. ಮಹಾರಾಜರನ್ನು ಉಳಿಸಿಕೊಳ್ಳಲು ಸಾಧ್ಯವಿಲ್ಲವೆಂದು ಗೊತ್ತಾದಾಗ ಅವರ ಗತಜೀವನವನ್ನಾದರೂ ಉಳಿಸಲು ಅವರ ಬಗ್ಗೆ ಇದ್ದ ಕಾಗದ ಪತ್ರಗಳನ್ನು ಸುಟ್ಟು ಹಾಕುವ ಪರವಾನಗಿಯನ್ನು ಆಟ್ಲಿಯಿಂದ ಕೊನ್ರಾಡ್ ಕೋರ್ಫೀಲ್ಡ್ ತಂದಿದ್ದ. ಆತ ಲಂಡನ್ನಿನಿಂದ ವಾಪಸ್ಸಾದೊಡನೆ ದೇಶೀಯ ಸಂಸ್ಥಾನಗಳಲ್ಲಿದ್ದ ಬ್ರಿಟಿಷ್ ರೆಸಿಡೆಂಟರಿಗೂ ಪೊಲಿಟಿಕಲ್ ಏಜೆಂಟರಿಗೂ ರಾಜರ ಖಾಸಗಿ ಜೀವನದ ಬಗ್ಗೆ ಇರುವ ಕಡತಗಳನ್ನು ಕೂಡಲೇ ಸುಟ್ಟು ಹಾಕಬೇಕೆಂದು ತಿಳಿಸಿದ. ತನ್ನ ಕಚೇರಿಯಲ್ಲಿ 2 ಅಡಿ ಎತ್ತರದ ಸೇಫ್ನಲ್ಲಿದ್ದ ರಾಜರುಗಳ ಲಂಪಟದನ, ದುಂದುಗಾರಿಕೆ, ವಿಚಿತ್ರ ನಡವಳಿಕೆಗಳಿದ್ದ ಫೈಲ್ಗಳನ್ನು ತನ್ನ ಎದುರಿಗೆ ಸುಟ್ಟು ಹಾಕಿಸಿದ. ಈ ಪತ್ರಮೇಧದಿಂದ ಎದ್ದ ಉರಿ ಬಹಳ ದೂರದವರೆಗೂ ಕಾಣಿಸುತ್ತಿತ್ತು. ದೇಶೀಯ ಸಂಸ್ಥಾನಗಳ ರಾಜಧಾನಿಗಳಲ್ಲಿ ರೆಸಿಡೆಂಟರು ಈ ಕ್ರಮ ತೆಗೆದುಕೊಂಡಿದ್ದರು. ಮುಂದೆ ಇಂಡಿಯಾ ಸ್ವತಂತ್ರವಾದಾಗ ಅದನ್ನು ಆಳುವವರ ಕೈಗೆ ಇವು ಸಿಕ್ಕಿ ರಾಜಮಹಾರಾಜರನ್ನು ಬ್ಲ್ಯಾಕ್ಮೇಲ್ ಮಾಡುವಂತಹ ಸಂದರ್ಭ ತಪ್ಪಿಸಲೆಂದೇ ಈ ಕಾರ್ಯ. ಕಾಗದ ಪತ್ರಗಳನ್ನು ಸುಟ್ಟು ಹಾಕುವ ಕಾರ್ಯ ಕಂಡು ನೆಹರು ತಮ್ಮ ಪ್ರತಿಭಟನೆ ತೋರಿಸಿದ್ದುಂಟು. ಹೈದರಾಬಾದ್ ನಿಜಾಮ HEH ಮೀರ್ ಉಸ್ಮಾನ್ ಅಲಿ ಖಾನ್ ನಮ್ಮ ನೆರೆಯ ಸಂಸ್ಥಾನ ಹೈದರಾಬಾದ್ ಆಗಿತ್ತು. ಮೈಸೂರು ಸಂಸ್ಥಾನಕ್ಕಿಂತಲೂ ಅದು ವಿಸ್ತೀರ್ಣದಲ್ಲಿ ಹೆಚ್ಚಾಗಿದ್ದ ಸಂಸ್ಥಾನ. ಅದರ ವಿಸ್ತೀರ್ಣ ಸುಮಾರು 80,000 ಚದುರ ಮೈಲಿಗಳು. ಇಂಗ್ಲೆಂಡ್ ಮತ್ತು ಸ್ಕಾಟ್ಲೆಂಡ್ಗಳ ಒಟ್ಟು ವಿಸ್ತಾರಕ್ಕಿಂತಲೂ ಜಾಸ್ತಿ. ಔರಂಗಜೇಬ್ನ ಜನರಲ್ ಅಸಫ್ ಜಾ ಬಹದ್ದೂರ್ನಿಂದ ಅದು ಸ್ಥಾಪಿತವಾಯಿತು. ನಿಷ್ಠೆ, ಧೈರ್ಯಶಾಲಿ ಜನರಲ್ ಬಗ್ಗೆ ದೆಹಲಿಯಲ್ಲಿದ್ದ ಚಕ್ರವರ್ತಿ ಔರಂಗಜೇಬ್ಗೆ ಒಂದು ಬಗೆಯ ಒಲವು. ಚಕ್ರವರ್ತಿ ಅವನನ್ನು 1713ರಲ್ಲಿ ಡೆಕ್ಕನ್ನ ವೈಸ್ರಾಯ್ ಆಗಿ ನೇಮಿಸಿದ. ಅವನಿಗೆ ನಿಜಾಮ್ ಉಲ್ ಮುಲ್ಕ್ ಎನ್ನುವ ಬಿರುದನ್ನು ದಯಪಾಲಿಸಿದ. ಬಿರುದು ವಂಶಪಾರಂಪರ್ಯವಾಗಿ ಉಳಿಯಿತು. ನಿಜಾಮ್ ಎಂದರೆ ಕಾರ್ಯನಿರ್ವಾಹಕ ಅಥವಾ ಗವರ್ನರ್. ಮೊಘಲ್ ಚಕ್ರಾಧಿಪತ್ಯದ ಅವನತಿ ಔರಂಗಜೇಬ್ನಿಂದ ಪ್ರಾರಂಭವಾಯಿತು. ಅವನ ನಂತರ ದೆಹಲಿಯಲ್ಲಿ ಬಿಗಿಯಾದ ಆಡಳಿತವಿರಲಿಲ್ಲ. ಅರಮನೆಯೊಳಗೆ ಹೊರಗೆ ಗೊಂದಲ, ಗಡಿಬಿಡಿ. ಚಕ್ರವರ್ತಿಯ ಬಗ್ಗೆ ಭಯಭಕ್ತಿ ಇಳಿಯುತ್ತಾ ಬಂತು. ರಾಜಕೀಯದಲ್ಲಿ ಸೂಕ್ಷ್ಮ ಪರಿಜ್ಞಾನವಿದ್ದ ಅಸಫ್ ಜಾ ತಾನು ರಾಜ್ಯದ ಪ್ರಭು, ದೆಹಲಿಯ ಚಕ್ರವರ್ತಿಯ ಅಧೀನ ಅಧಿಕಾರಿಯಲ್ಲ ಎಂದು ಘೋಷಿಸಿದ. ಅವನ ವರ್ತನೆ ದೆಹಲಿಯಲ್ಲಿ ಆಡಳಿತ ನಡೆಸುತ್ತಿದ್ದವರನ್ನು ಕೆರಳಿಸಿತು. ಅವರು ಖಂದೇಶ್ನ ಗವರ್ನರ್ ಮುಬಾರಿಜ್ ಖಾನ್ನ ಮುಖಂಡತ್ವದಲ್ಲಿ ಅಸಾಫ್ ಜಾನನ್ನು ಎದುರಿಸಲು ಒಂದು ಸೇನೆ ಕಳುಹಿಸಿತು. ಬಿರಾರ್ನ ಬುಲ್ಡಾನಾ ಜಿಲ್ಲೆಯಲ್ಲಿದ್ದ ಶಕಾರ್ ಕೆಲ್ಡಾದಲ್ಲಿ ಅಸಾಫ್ ಜಾ ಮತ್ತು ಖಾನ್ ಸೇನೆಗಳು ಒಂದಕ್ಕೊಂದು ಎದುರಾದವು. ಮುಬಾರಿಜ್ ಖಾನ್ ಸತ್ತ. ಅಸಾಫ್ ಜಾ ಬಿರಾರನ್ನು ತನ್ನ ರಾಜ್ಯಕ್ಕೆ ಸೇರಿಸಿಕೊಂಡ. ಗವರ್ನರ್ ಆಗಿದ್ದವ ರಾಜನಾದ. 1741ರಲ್ಲಿ ಅವನು ನಿಧನನಾದಾಗ ಬಿರಾರ್ ಒಳಗೊಂಡಂತೆ ಹೈದರಾಬಾದ್ ಒಂದು ಸ್ವತಂತ್ರ ದೇಶಿ ಸಂಸ್ಥಾನವಾಯಿತು. ಬ್ರಿಟಿಷರು ಹೈದರಾಬಾದನ್ನು ಒಂದು ದೇಶೀಯ ಸಂಸ್ಥಾನ ಎಂದು ಪರಿಗಣಿಸಿದರು. ನಿಜಾಮ್ ಅವರ ಅಧೀನದಲ್ಲಿರುವ ನವಾಬನಾದ. HEH ನಿಜಾಮ್ ಉಲ್ ಮುಲ್ಕ್, ನಿಜಾಮ್ ಉದ್ ದೌಲಾ, ಸರ್ ಮೀರ್ ಉಸ್ಮಾನ್ ಅಲಿ ಖಾನ್ ಬಹದ್ದೂರ್ ಫತೇ ಜಂಗ್ ಹೈದರಾಬಾದ್ ರಾಜ್ಯದ 10ನೆಯ ನವಾಬ. ಅವನು ಸಿಂಹಾಸನ ಏರಿದ್ದು 1911ರಲ್ಲಿ. ಹಿರಿಯರು ಗಳಿಸಿದ್ದ ಅಪರಿಮಿತ ಆಸ್ತಿ, ಹೊರೆ ಆಭರಣಗಳು, ಅಪಾರ ಚಿನ್ನ ಮತ್ತು ಬೆಳ್ಳಿಯ ಇಟ್ಟಿಗೆಗಳಿಗೆ ಅವನು ವಾರಸುದಾರನಾದ. ಇದಲ್ಲದೆ ಸಾವಿರಾರು ಎಕರೆ ಭೂಮಿ, ಸೌಧಗಳು, ಅರಮನೆಗಳು, ಚಿನ್ನ ಮತ್ತು ಬೆಳ್ಳಿಯ ಇಟ್ಟಿಗೆಗಳನ್ನು, ಒಡವೆ ಆಭರಣಗಳನ್ನು ಅರಮನೆಯ ನೆಲಮಾಳಿಗೆಯಲ್ಲಿದ್ದ ಸೇಫ್ಗಳಲ್ಲಿ ಇಡಲಾಗಿತ್ತು. ನೆಲಮಾಳಿಗೆಯ ಬೀಗದ ಕೈ ಯಾವಾಗಲೂ ನಿಜಾಮನ ಕೈಯಲ್ಲಿ. ಅವನು ಅದನ್ನು ಯಾರಿಗೂ ಕೊಡುತ್ತಿರಲಿಲ್ಲ. ಅವನ ಕಾಲಕ್ಕೆ ಅವನು ಜಗತ್ತಿನ ಅತ್ಯಂತ ಶ್ರೀಮಂತರಲ್ಲಿ ಒಬ್ಬ. ಆದರೂ ಅವನು ಜಿಪಣ. ಭೇಟಿ ಮಾಡಲು ಬಂದವರಿಗೆ ಅವನು ನೀಡುತ್ತಿದ್ದುದು ಕೇವಲ ಒಂದು ಬಿಸ್ಕತ್ ಮತ್ತು ಒಂದು ಕಪ್ ಟೀ. ಔತಣಕೂಟದಲ್ಲಿ ಎಲ್ಲವೂ ಮಿತ. ನೋಡಿದೊಡನೆ ಅವನೊಬ್ಬ ಕಂಜೂಸ್ ಜಿಪಣಾಗ್ರೇಸರ ಎಂದು ಗೊತ್ತಾಗುತ್ತಿತ್ತು. ನಿಜಾಮ ತೆಳ್ಳಿಗಿದ್ದ.
ಅಷ್ಟೇನೂ ಎತ್ತರವಿಲ್ಲದ ವ್ಯಕ್ತಿ. ಕೇವಲ 5 ಅಡಿ ಎತ್ತರ, 100 ಪೌಂಡು ತೂಕಕ್ಕೆ ಕಾರಣ ಅವನ ಹುಟ್ಟು ಅನ್ನುತ್ತಾರೆ. ಉಸ್ಮಾನ್ನ ತಂದೆ ಅಂದರೆ ಹಿಂದಿನ ನಿಜಾಮ ಧಾರಾಳಿ, ಜನಾನುರಾಗಿ. ಆದರೆ ಅವನು ಲಂಪಟ. ಅವನಿಗೆ ಒಬ್ಬಳು ಗಂಟು ಬಿದ್ದಳು. ಅವಳು ಒಬ್ಬ ಮಾರವಾಡಿ ಬ್ಯಾಂಕರ್ನ ಪ್ರೇಯಸಿ. ಅವಳಿಗೆ ಒಂದು ಮಗುವಾಯಿತು. ಅದನ್ನು ಅರಮನೆಗೆ ತಂದು ಬೆಳೆಸಬೇಕಾಯಿತು. ಅವನನ್ನು ನಿಜಾಮ ತನ್ನ ಮಗನೆಂದು ಒಪ್ಪಿಕೊಳ್ಳಬೇಕಾಯಿತು. ಮಗು ಬೆಳೆಯುತ್ತಾ ಬಂದಂತೆ ಮಾರವಾಡಿಯನ್ನೇ ಹೋಲುತ್ತಿತ್ತು. ಮಾರವಾಡಿಯ ಜಿಪುಣತನವೂ ಅದರಲ್ಲಿ ಬೆಳೆಯಿತು. ನಿಜಾಮ ಉಸ್ಮಾನ್ ಖಾನ್ ತನ್ನ ಮಹಾರಾಣಿಯ ಮಗನಲ್ಲವೆಂದು ತನ್ನ ಧರ್ಮಪತ್ನಿಯರಾದ ಮಹಾರಾಣಿಯವರ ಮಕ್ಕಳಾದ ಸಲ್ಬತ್ ಜಾ ಮತ್ತು ಬಸಬತ್ ಜಾ ಇವರು ತನ್ನ ಉತ್ತರಾಧಿಕಾರಿಗಳೆಂದು ಘೋಷಿಸಬೇಕೆಂದು ಭಾರತದ ಕೇಂದ್ರ ಸರ್ಕಾರಕ್ಕೆ ವಿನಂತಿಸಿದ. ಈ ಮಕ್ಕಳು ತಂದೆಯನ್ನು ಹೋಲುತ್ತಿದ್ದರು. ಉಸ್ಮಾನ್ ಚಿಕ್ಕವನಾಗಿದ್ದಾಗಿನಿಂದಲೂ ಕುತಂತ್ರಿ. ತಂದೆಯ ಯೋಜನೆ ಅವನಿಗೆ ಗೊತ್ತಾಯಿತು. ಅವನು ದೇವರನ್ನು ನಿತ್ಯವೂ ಅಪ್ಪನನ್ನು ನಿನ್ನ ಬಳಿಗೆ ಕರೆದುಕೋ, ಅಪ್ಪ ಸಾಯುವಂತೆ ಮಾಡು ಎಂದು ಪ್ರಾರ್ಥಿಸುತ್ತಿದ್ದ. ಇದ್ದಕ್ಕಿದ್ದಂತೆ ಅಪ್ಪ ನಿಧನನಾದ. ಕಾಯಿಲೆಯಾಗಿದ್ದ ಅಪ್ಪನನ್ನು ಉಸ್ಮಾನ್ ನೋಡಲಿಲ್ಲ. ಸಾಯುವ ಸಮಯದಲ್ಲಿ ಅಲ್ಲಿರಲಿಲ್ಲ. ಉಸ್ಮಾನ್ ಅಲಿ ಖಾನ್ ಗದ್ದುಗೆ ಏರಿದ ಕೂಡಲೇ ರಾಜ ಪರಿವಾರದ ಅನೇಕರನ್ನು ಅರಮನೆಯಿಂದ ದಬ್ಬಿದ. ಕೆಲವರು ಬೀದಿಗೆ ಬಿದ್ದು ಭಿಕ್ಷುಕರಾದರು. ಸಲಬತ್ ಜಾ ಮತ್ತು ಬಸಬತ್ ಜಾ ತಮಗೆ ರಾಜ್ಯ ಕೊಡಿಸಬೇಕೆಂದು, ನಿಜವಾಗಿ ತಾವೇ ಗದ್ದುಗೆಗೆ ಹಕ್ಕುದಾರರೆಂದು, ತಾವು ದಿವಂಗತ ನಿಜಾಮನ ಔರಸ ಪುತ್ರರೆಂದು, ಉಸ್ಮಾನ್ ಅಲಿ ಖಾನ್ ದಿವಂಗತ ನಿಜಾಮನ ಪುತ್ರನೇ ಅಲ್ಲವೆಂದು, ಸಿಂಹಾಸನವನ್ನು ದುರಾಕ್ರಮಣದಿಂದ ಏರಿದನೆಂದು ಬ್ರಿಟಿಷ್ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಆಗ ಚಕ್ರವರ್ತಿ 8ನೇ ಎಡ್ವರ್ಡ್ ಅವನು ಸಲಬತ್ ಜಾ ಮತ್ತು ಬಸಬತ್ ಜಾ ಪರವಾಗಿದ್ದ. ಆದರೆ ಚಕ್ರವರ್ತಿ ಈ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವುದರಲ್ಲಿ ನಿಧನನಾದ. ಈ ಸಂದರ್ಭದಲ್ಲಿ ಉಸ್ಮಾನ್ ಅಲಿ ಚಿನ್ನದ ಇಟ್ಟಿಗೆ, ವಜ್ರ ವೈಢೂರ್ಯಗಳನ್ನು ಸಂಬಂಧಪಟ್ಟವರಿಗೆ ನೀಡಿ ಬ್ರಿಟಿಷ್ ಸರ್ಕಾರ ತನ್ನ ಪರ ತೀರ್ಮಾನ ನೀಡುವಂತೆ ಮಾಡಿದ. ಸಹೋದರರ ಅಹವಾಲು ಕಸದ ಬುಟ್ಟಿಗೆ ಬಿತ್ತು. ನಿಜಾಮನ ತಂದೆ ಮುಂಬೈನಲ್ಲಿದ್ದ ಹೈದರಾಬಾದ್ ಅರಮನೆಯನ್ನು ಸಲಬತ್ ಜಾಗೆ ಕೊಟ್ಟಿದ್ದ. ಅರಮನೆಯಲ್ಲಿದ್ದ ಸಲಬತ್ ಜಾನನ್ನು ಅಲ್ಲಿಂದ ಓಡಿಸಿ ಉಸ್ಮಾನ್ ಅಲಿ ಅದನ್ನು ತನ್ನ ವಶಕ್ಕೆ ತೆಗೆದುಕೊಂಡ. ಸಲಬತ್ ಜಾ ರೆಸಿಡೆಂಟರಿಗೆ ಈ ಬಗ್ಗೆ ದೂರು ನೀಡಿ ಹೈದರಾಬಾದ್ ಅರಮನೆ ತನಗೆ ಕೊಡಿಸಬೇಕೆಂದು ವಿನಂತಿಸಿದ. ಉಸ್ಮಾನ್ ಅಲಿಗೆ ಅರಮನೆಯನ್ನು ಜಾಗೆ ಕೊಡಲು ಇಷ್ಟವಿಲ್ಲ. ಬದಲು ಅದಕ್ಕಾಗುವಷ್ಟು ಹಣವನ್ನು ಕೊಡುತ್ತೇನೆಂದ. ಮನೆಯ ಮೌಲ್ಯವನ್ನು ಗೊತ್ತು ಮಾಡಲು ಸರ್ ಕೌಸಜಿ ಜಹಾಂಗೀರ್ ರವರನ್ನು ನೇಮಿಸಲಾಯಿತು. ಅವರಿಗೆ ಲಂಚ ಕೊಟ್ಟು ಮನೆಯ ಮೌಲ್ಯವನ್ನು ಆದಷ್ಟು ಕಡಿಮೆ ಮಾಡಲು ಉಸ್ಮಾನ್ ಅಲಿ ಪ್ರಯತ್ನಿಸಿದ ಕೂಡ. ಆದರೆ ಜಹಾಂಗೀರ್ ಲಂಚ ತಿನ್ನುವವರಲ್ಲ. ಮನೆಯ ಮೌಲ್ಯ 17 ಲಕ್ಷ ಎಂದು ಅವರು ತಿಳಿಸಿದರು. ನಿಜಾಮ ತನ್ನ ಸ್ವಂತ ಹಣದಲ್ಲಿ ಅರಮನೆಯನ್ನು ಕೊಂಡು ಹೈದರಾಬಾದ್ ಅರಮನೆ ತನ್ನ ಆಸ್ತಿ ಎಂದು ಘೋಷಿಸಿದ. ಬಹಳ ದಿನಗಳವರೆಗೆ ತನ್ನ ಸಂಪತ್ತು 17 ಲಕ್ಷ ಕರಗಿತೆಂದು ಅವನು ಕೊರಗುತ್ತಿದ್ದನಂತೆ. ಇದಾದ ಸ್ವಲ್ಪ ದಿನಗಳಲ್ಲಿ ಇದ್ದಕ್ಕಿದ್ದಂತೆ ಸಲಬತ್ ಜಾ ನಿಧನನಾದ. ಅವನ ಸಾವು ಕೆಲವರಲ್ಲಾದರೂ ಅಚ್ಚರಿ ಮೂಡಿಸಿತ್ತು. ಬಸಬತ್ ಜಾಗೆ ಹೈದರಾಬಾದ್ ಸರ್ಕಾರ ಪ್ರತಿ ತಿಂಗಳೂ 5,000 ರೂಪಾಯಿ ಕೊಡಬೇಕೆಂದು ಇಂಡಿಯಾ ಸರ್ಕಾರ ನಿಜಾಮನಿಗೆ ಆಜ್ಞೆ ಮಾಡಿತು. ಸರ್ಕಾರದ ಖರ್ಚಿನಲ್ಲಿ ಏರ್ಪಾಡಾಗುತ್ತಿದ್ದ ಔತಣಕೂಟಗಳಿಗೆ ಶ್ರೀಮಂತರನ್ನು ನಿಜಾಮ ಆಹ್ವಾನಿಸುತ್ತಿದ್ದ. ಸೊಗಸಾದ ಭೋಜನದ ಜೊತೆ ಕುಡಿಯಲು ವಿಸ್ಕಿ, ಶಾಂಪೇನ್, ಮುಖ್ಯ ಅತಿಥಿಗಳಿಂದ ದೂರವೇ ಕುಳಿತಿರುತ್ತಿದ್ದ ಶ್ರೀಮಂತ ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೆ ಶಾಂಪೇನ್ ಕೊಡುವಂತೆ ವೇಟರ್ಗಳಿಗೆ ನಿಜಾಮ ಸೂಚಿಸುತ್ತಿದ್ದ. ಅವರು ದೊರೆತ ಸನ್ಮಾನಕ್ಕೆ ಮಾರನೆಯ ದಿನ 1 ಲಕ್ಷ ರೂಪಾಯಿಯನ್ನು ನಿಜಾಮನಿಗೆ ಕಾಣಿಕೆಯಾಗಿ ಕೊಡಬೇಕಾಗಿತ್ತು. ನಿಜಾಮನ ಬಳಿ ಬೇರೆ ಬೇರೆ ತರಹದ ಅನೇಕ ಮೋಟಾರು ವಾಹನಗಳಿದ್ದವು. ಅತ್ಯಂತ ದುಬಾರಿ ಎನಿಸಿದ್ದ ರೋಲ್ಸ್ ರಾಯ್ ಅವನ ಗರಾಜ್ನಲ್ಲಿ 20-30 ಇದ್ದವು. ರಸ್ತೆಯಲ್ಲಿ ಶ್ರೀಮಂತರ ಯಾವುದಾದರೂ ಹೊಸ ಆಕರ್ಷಕ ಕಾರನ್ನು ಕಂಡರೆ ನಿಜಾಮನ ಖಾಸಗಿ ಕಾರ್ಯದರ್ಶಿ ಅವರಿಗೊಂದು ಪತ್ರ ಬರೆಯುತ್ತಿದ್ದ. ನಿಮ್ಮ ಕಾರನ್ನು ನಿಜಾಮರಿಗೆ ಅರ್ಪಿಸಿದರೆ ನಿಜಾಮರು ಅದನ್ನು ಸಂತಸದಿಂದ ಸ್ವೀಕರಿಸುತ್ತಾರೆ. ನಿಜಾಮನ ಗರಾಜಿಗೆ ಮತ್ತೊಂದು ಕಾರಿನ ಸೇರ್ಪಡೆ. ಕಾರನ್ನು ಇಟ್ಟುಕೊಂಡಿದ್ದ ಶ್ರೀಮಂತನಿಗೆ ನಿಜಾಮನೇ ತನ್ನ ಕಾರನ್ನು ಬಯಸಿದನಲ್ಲ ಎನ್ನುವ ಸಂತೋಷ. ಶ್ರೀಮಂತರಿಂದ ಹಣ ಕೀಳುವ ಮಾರ್ಗಗಳನ್ನು ನಿಜಾಮ ಅರಿತಿದ್ದ. ಸರ್ಕಾರದಿಂದ ಒಬ್ಬನಿಗೆ ಸನ್ಮಾನ, ಗೌರವ, ಬಿರುದು ಸಂದಾಗ ಅದನ್ನು ಪಡೆದವನು ನಿಜಾಮನಿಗೆ ಲಕ್ಷಾಂತರ ಹಣ
ಕಾಣಿಕೆಯಾಗಿ ಕೊಡಬೇಕಾಗಿತ್ತು. ಹಾಗಾಗಿ ನಿಜಾಮ ಆಗಾಗ ಕೆಲವರನ್ನು ಗುರುತಿಸಿ ಸನ್ಮಾನ ಮಾಡುತ್ತಿದ್ದ, ಬಿರುದು ಕೊಡುತ್ತಿದ್ದ. ಶ್ರೀಮಂತರ ಸೌಧಗಳಲ್ಲಿ ಆಗುವ ಸಮಾರಂಭಗಳಿಗೆ ನಿಜಾಮ ಹೋಗುತ್ತಿದ್ದ. ಅಲ್ಲಿ ಅರ್ಪಿಸಿದ ಉಡುಗೊರೆಯನ್ನು ಸ್ವೀಕರಿಸುತ್ತಿದ್ದ. ನಿಜಾಮನಿಗೆ ಕೊಡುವ ಉಡುಗೊರೆ ಎಂದರೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಚಿನ್ನ, ವಜ್ರ, ರತ್ನದ ಒಡವೆಗಳು. ಶ್ರೀಮಂತ ಪ್ರಜೆಗಳು ವರ್ಷಕ್ಕೊಂದು ಗೊತ್ತಾದ ದಿನದಲ್ಲಿ ರಾಜನನ್ನು ಭೇಟಿ ಮಾಡಿ ಅವನಿಗೆ ಭಕ್ತಿ ಗೌರವಗಳನ್ನು ಸೂಚಿಸಿ ಬೆಳ್ಳಿಯ ತಟ್ಟೆಯಲ್ಲಿ ಒಂದಷ್ಟು ಚಿನ್ನದ ಅಥವಾ ಬೆಳ್ಳಿಯ ನಾಣ್ಯಗಳನ್ನಿಟ್ಟು ಅರ್ಪಿಸುವುದು ವಾಡಿಕೆ. ಸಾಧಾರಣವಾಗಿ ರಾಜ ಅರ್ಪಿಸುವ ತಟ್ಟೆಯನ್ನು ಮುಟ್ಟುತ್ತಿದ್ದ ಅಷ್ಟೇ, ಅದನ್ನು ತೆಗೆದುಕೊಳ್ಳುತ್ತಿರಲಿಲ್ಲ. ಹೈದರಾಬಾದ್ನಲ್ಲೂ ಈ ಸಂಪ್ರದಾಯವಿತ್ತು. ಆದರೆ ನಿಜಾಮ ತಟ್ಟೆಯನ್ನು ತೆಗೆದುಕೊಂಡು ತನ್ನ ಪಕ್ಕಕ್ಕೆ ಇಟ್ಟುಕೊಳ್ಳುತ್ತಿದ್ದ. ಇದನ್ನು ಗೊತ್ತು ಮಾಡಿಕೊಂಡಿದ್ದ ಕೆಲವರು ತಟ್ಟೆಯಲ್ಲಿ ಇಡುವ ನಾಣ್ಯಗಳ ಸಂಖ್ಯೆ ಕಡಿಮೆ ಮಾಡಿದರು ಎನ್ನುತ್ತಾರೆ. ಒಂದು ಬಾರಿ ನಿಜಾಮನಿಗೆ ಅರ್ಪಿಸಿದ ತಟ್ಟೆಯಲ್ಲಿದ್ದ ಒಂದು ಬೆಳ್ಳಿಯ ನಾಣ್ಯ ಕೆಳಗೆ ಬಿದ್ದು ಹೋಯಿತಂತೆ. ನಿಜಾಮ ಬಿದ್ದಿದ್ದ ನಾಣ್ಯವನ್ನು ಮಗುವಿನಂತೆ ಅಂಬೆಗಾಲು ಹಾಕುತ್ತಾ ಹುಡುಕುತ್ತಾ ಮೂಲೆಯಲ್ಲಿ ಬಿದ್ದಿದ್ದ ಅದನ್ನು ತೆಗೆದುಕೊಂಡು ಜೇಬಿಗೆ ಸೇರಿಸಿದನಂತೆ. ನಿಜಾಮನಿಗೆ ಬೆಣ್ಣೆ ಇಷ್ಟ. ದೋಸೆ, ಇಡ್ಲಿ ಇವಕ್ಕೆ ಬೆಣ್ಣೆ ಬೇಕೇ ಬೇಕು. ಅರಮನೆಗೆ ಒಂದಿಷ್ಟು ಬೆಣ್ಣೆಯನ್ನು ಸುಲಭವಾಗಿ ಕಾಸಿಲ್ಲದೆ ತರಿಸಿಕೊಳ್ಳಬೇಕು ಎಂದು ಅವನಿಗೆ ಅನಿಸಿತು. ಡಾಟಿಯಾ ಮಧ್ಯ ಭಾರತದಲ್ಲಿದ್ದ ಸೆಂಟ್ರಲ್ ಇಂಡಿಯಾ, ಒಂದು ಸಣ್ಣ ರಾಜ್ಯ. ಅಲ್ಲಿ ಹೈನುಗಾರಿಕೆ ಹೆಚ್ಚು. ಅಲ್ಲಿನ ಬೆಣ್ಣೆ ಎಲ್ಲಾ ಕಡೆ ಪ್ರಸಿದ್ಧಿ. ಡಾಟಿಯಾ ಮಹಾರಾಜ ಮತ್ತು ಉಸ್ಮಾನ್ ಅಲಿ ಗೆಳೆಯರು. ಉಸ್ಮಾನ್ ಅಲಿ ಗೆಳೆಯನಿಗೆ ಕೆಲವು ಟಿನ್ ಬೆಣ್ಣೆ ಕಳುಹಿಸಬೇಕೆಂದು ತಿಳಿಸಿದ. ರಾಜ ಅರಮನೆಯಲ್ಲಿ ತಯಾರಾಗುವ ಸೊಗಸಾದ ಸುವಾಸನೆ ಬರುವ ಬೆಣ್ಣೆಯನ್ನು 12 ಡಜನ್ ಟಿನ್ಗಳಲ್ಲಿ ಹಾಕಿ ನಿಜಾಮನಿಗೆ ಕಳುಹಿಸಿದ. ನಿಜಾಮನಿಗೆ ಬೆಣ್ಣೆ ಟಿನ್ಗಳನ್ನು ನೋಡಿ ಸಂತೋಷ. ಅವನ್ನು ಜೋಪಾನವಾಗಿ ಅರಮನೆಯ ಗೋಡೌನ್ನಲ್ಲಿ ಇಡುವಂತೆ ಆಜ್ಞೆ ಮಾಡಿದ. ಉಪಯೋಗಿಸಿದರೆ ಖರ್ಚಾಗುತ್ತದೆ ಎಂದು ಉಪಯೋಗಿಸಲೇ ಇಲ್ಲ. 2 ವರ್ಷವಾಯಿತು. ಗೋಡೌನ್ನಲ್ಲಿ ದುರ್ವಾಸನೆ. ಮುಖ್ಯಮಂತ್ರಿಯೇ ಹೋಗಿ ವಿಷಯವನ್ನು ನಿಜಾಮನಿಗೆ ತಿಳಿಸಬೇಕಾಯಿತು. ನಿಜಾಮ ಹೈದರಾಬಾದ್ ಸಿಟಿಯ ಪೊಲೀಸ್ ಅಧಿಕಾರಿಗೆ ಹೇಳಿ ಕಳುಹಿಸಿದ. ಬೆಣ್ಣೆಯನ್ನು ಮಾರ್ಕೆಟ್ನಲ್ಲಿ ಮಾರುವಂತೆ ಏರ್ಪಾಡು ಮಾಡುವಂತೆ ಸೂಚಿಸಿದ. ಬೆಣ್ಣೆ ಕೆಟ್ಟು ಹೋಗಿದೆ, ಉಪಯೋಗ ಮಾಡಿಕೊಳ್ಳಲು ಯೋಗ್ಯವಲ್ಲ ಎಂದು ಅಧಿಕಾರಿ ಹೇಳಿದಾಗ, ಯಾವುದಾದರೂ ದೇವಸ್ಥಾನಕ್ಕೆ ಕೊಡು, ದೇವರ ಮುಂದೆ ಇಡಲು ಎಲ್ಲವೂ ಯೋಗ್ಯ ಎಂದನಂತೆ. ಪೊಲೀಸ್ ಅಧಿಕಾರಿ ಬೆಣ್ಣೆಯ ಟಿನ್ನುಗಳನ್ನು ಹೊರಗೆ ಸಾಗಿಸಿದೊಡನೆ ಕೊಳೆತ ಬೆಣ್ಣೆಯನ್ನು ಚರಂಡಿಗೆ ಸುರಿಸಿ 3-4 ಗಂಟೆಗಳ ತರುವಾಯ ಹಿಂದಿರುಗಿ ನಿಜಾಮನಿಗೆ, ಹುಜೂರ್, ಬೆಣ್ಣೆಯನ್ನು ಮಾರಿಸಿದೆ, 201 ರೂಪಾಯಿ ಬಂತು ಎಂದು ಹೇಳಿದ. ನಿಜಾಮನಿಗೆ ಸಂತೋಷ. ಅಧಿಕಾರಿಗೆ ಹಣವನ್ನು ತನ್ನ ಹೆಸರಿನಲ್ಲಿರುವ ಬ್ಯಾಂಕ್ ಖಾತೆಗೆ ಕಟ್ಟುವಂತೆ ತಿಳಿಸಿದ. ಅವನ ಅಕೌಂಟ್ನಲ್ಲಿ ಲಕ್ಷಾಂತರ ರೂಪಾಯಿ ಆಗಲೇ ಇತ್ತು. ಅದಕ್ಕೆ 201 ರೂಪಾಯಿ ಸೇರಿತು. ಸ್ತುತ್ಯರ್ಹ ಸೇವೆ ಮಾಡಿದ ಅಧಿಕಾರಿಗೆ ಸೂಕ್ತ ಬಡ್ತಿ ಸಿಕ್ಕಿತು ಕೂಡ. ನಿಜಾಮ ಧೂಮಪಾನಿ. ಅವನು ಉಪಯೋಗಿಸುತ್ತಿದ್ದುದು ಕಡಿಮೆ ದರ್ಜೆಯ ಚಾರ್ಮಿನಾರ್ ಸಿಗರೇಟು. ಸೋಫಾ ಮೇಲೆ ಕುಳಿತು ನಿರಂತರವಾಗಿ ಅವನು ಸಿಗರೇಟು ಸೇದುತ್ತಿದ್ದ. ಕೊಠಡಿಯ ನೆಲದ ಮೇಲೆಲ್ಲ ಸಿಗರೇಟಿನ ಬೂದಿ. ಸಿಗರೇಟಿನ ಕೊನೆಯ ಭಾಗ ಬಿದ್ದಿರುತ್ತಿತ್ತು. ಕೊಠಡಿಯನ್ನು ಗುಡಿಸಿ ನಿರ್ಮಲವಾಗಿಡುವುದು ಅವನಿಗೆ ಬೇಕಿರಲಿಲ್ಲ. ಕೊಠಡಿಯಲ್ಲಿ ಸಿಗರೇಟು ತುಂಡಿನ ರಾಶಿ, ಬೂದಿ ಹೆಚ್ಚಾದಾಗ ಮನೆ ಮಾರ್ತೆ ಬಂದು ಕೊಠಡಿಯನ್ನು ಕ್ಲೀನ್ ಮಾಡಿಸುತ್ತಿದ್ದ. ಯಾರಾದರೂ ಅವನಿಗೆ ಒಳ್ಳೆಯ ಹೆಸರಾಂತ ಬ್ರ್ಯಾಂಡ್ನ ಅಮೆರಿಕನ್, ಇಂಗ್ಲಿಷ್ ಅಥವಾ ಟರ್ಕಿಷ್ ಸಿಗರೇಟು ಕೊಡಲು ಪ್ಯಾಕನ್ನು ಅವನ ಮುಂದೆ ಹಿಡಿದರೆ ಅವನು ಅದರಲ್ಲಿ 4-6 ತೆಗೆದುಕೊಂಡು ತನ್ನ ಸಿಗರೇಟ್ ಬಾಕ್ಸ್ನಲ್ಲಿ ಇಟ್ಟುಕೊಳ್ಳುತ್ತಿದ್ದ. ತನ್ನ ಚಾರ್ಮಿನಾರ್ ಸಿಗರೇಟನ್ನೇ ಸೇದುತ್ತಿದ್ದ. ವಿ.ಪಿ. ಮೆನನ್ ಒಂದು ಬಾರಿ ನಿಜಾಮನನ್ನು ನೋಡಲು ಬಂದರು. ನಿಜಾಮ ಮೆನನ್ಗೆ ಚಾರ್ಮಿನಾರ್ ಸೇದಲು ಕೊಡಲು ಬಂದ. ಮೆನನ್, ಬೇಡ, ನನ್ನ ಈ ಬ್ರ್ಯಾಂಡ್ನ ಸಿಗರೇಟ್ ರುಚಿ ನೋಡಿ ಎಂದು ಪ್ಯಾಕ್ ಅವನ ಬಳಿ ತಂದಾಗ ನಿಜಾಮ ಅದರಿಂದ 3-4 ಸಿಗರೇಟುಗಳನ್ನು ತೆಗೆದುಕೊಂಡು ವಾಡಿಕೆಯಂತೆ ಅವನ್ನು ತನ್ನ ಸಿಗರೇಟ್ ಬಾಕ್ಸಿಗೆ ಸೇರಿಸಿದ. ಇನ್ನೊಂದು ಬಾರಿ ಮೆನನ್ ಬಂದಾಗ ಅವನಿಗೆ ನೀಡಿದ್ದು ಹಿಂದೆ ಅವನಿಂದ ಪಡೆದ ಸಿಗರೇಟುಗಳೇ. ನಿಜಾಮ ಅಸಾಧಾರಣ ಶ್ರೀಮಂತ. ಅವನ ಬಳಿ 50 ಕೋಟಿ ಬೆಲೆ ಬಾಳುವ ಒಡವೆಗಳು, ಆಭರಣಗಳು ಇದ್ದವು. ಆಭರಣಗಳ ಲಿಸ್ಟ್ ಒಂದು ತಯಾರಾಗಿತ್ತು. ಅದರಲ್ಲಿ ಯಾವ ಆಭರಣ ಯಾವ ಪೆಟ್ಟಿಗೆಯಲ್ಲಿದೆ, ಪೆಟ್ಟಿಗೆಯನ್ನು ಎಲ್ಲಿಟ್ಟಿದೆ ಎಂದು ನಮೂದಿಸಲಾಗಿತ್ತು. ಆ ಲಿಸ್ಟನ್ನು ಅವನು ಸದಾ ತನ್ನ ಜೇಬಿನಲ್ಲೇ ಇಟ್ಟುಕೊಂಡಿರುತ್ತಿದ್ದ. ಒಡವೆ, ಆಭರಣಗಳು, ಹಣ, ಈ ವಿಷಯದಲ್ಲಿ ಅವನು ಯಾರನ್ನೂ ನಂಬುತ್ತಿರಲಿಲ್ಲ. ಪರ್ಸನಲ್ ಟ್ರೆಷರಿಯ ಬೀಗದ ಕೈ
ಯಾವಾಗಲೂ ಅವನ ಬಳಿಯೇ ಇರುತ್ತಿತ್ತು. 282 ಕ್ಯಾರೆಟ್ ಇದ್ದ ಜೇಕಬ್ ವಜ್ರ ನಿಜಾಮನ ಬಳಿ ಇತ್ತು. ಪೇಪರ್ ವೈಟ್ ರೂಪದಲ್ಲಿದ್ದ ಅದನ್ನು ಅವನು ಸೋಪ್ ಬಾಕ್ಸ್ನಲ್ಲಿ ಇಟ್ಟಿರುತ್ತಿದ್ದ. ಆಗಾಗ್ಗೆ ಅವನ ಮೇಜಿನ ಮೇಲೆ ಅದು ಪೇಪರ್ ವೈಟ್ ಆಗಿ ಕಾಣಿಸಿಕೊಳ್ಳುತ್ತಿತ್ತು. ಉಸ್ಮಾನ್ ಅಲಿ ಆಗಿನ್ನೂ ಯುವಕ ನಿಜಾಮ. ಕಪೂರ್ತಲಾದ ಮಹಾರಾಜ ಜಗಜಿತ್ನ ಪತ್ನಿ ಮಹಾರಾಣಿ ಪ್ರೇಮ್ ಕೌರ್ ಸ್ಪೇನ್ನ ಸಂಜಾತೆ. ಅವಳು ತುಂಬ ಸುಂದರಿ ಎಂದು ನಿಜಾಮ ಕೇಳಿದ್ದ. ಜಗಜ್ಜಿತ್ ಸಿಂಗ್ ಮತ್ತು ಅವನ ಪತ್ನಿಯನ್ನು ತನ್ನ ಅರಮನೆಗೆ ಅತಿಥಿಗಳಾಗಿ ಬಂದಿರಬೇಕೆಂದು ಆಹ್ವಾನ ನೀಡಿದ. ಸಿಂಗ್ ದಂಪತಿ ಆಹ್ವಾನವನ್ನು ಅಂಗೀಕರಿಸಿ ಹೈದರಾಬಾದ್ಗೆ ಬಂದರು. ನಿಜಾಮ ಪ್ರೇಮ್ ಕೌರ್ನ ಸೌಂದರ್ಯ ನೋಡಿ ದಂಗಾದ. ಎಂತಹ ಚೆಲುವು! ಅವಳಂತಹ ಸುಂದರಿಯರು ಅಪರೂಪ, ಬಲು ಅಪರೂಪ. ಅವಳ ಒಲವು ಪಡೆಯಬೇಕು, ಅವಳಿಗೆ ತನ್ನ ಸಂಪತ್ತು ತೋರಿಸಬೇಕು ಎನ್ನುವ ಉದ್ದೇಶದಿಂದ ಇರಬೇಕು. ನಿತ್ಯವೂ ಊಟದ ವೇಳೆಯಲ್ಲಿ ಅವಳ ಉಪಯೋಗಕ್ಕೆ ಇಡುತ್ತಿದ್ದ ನ್ಯಾಪ್ಕಿನ್ನ ಮಡಿಕೆಯಲ್ಲಿ ವಜ್ರದ ಉಂಗುರವನ್ನೋ ಓಲೆಯನ್ನೋ ಮುತ್ತಿನ ಹಾರವನ್ನೋ ಏನಾದರೊಂದು ಒಡವೆ ಇರಿಸುತ್ತಿದ್ದ. ಅನೇಕ ವಾರಗಳು ಕಳೆದವು. ರಾಣಿಯನ್ನು ಏಕಾಂತವಾಗಿ ಭೇಟಿಯಾಗಲು ನಿಜಾಮನಿಗೆ ಸಾಧ್ಯ ಆಗಲೇ ಇಲ್ಲ. ಜಗಜ್ಜಿತ್ ಸಿಂಗ್ ಪತ್ನಿಯನ್ನು ಏಕಾಂಗಿಯಾಗಿ 1 ನಿಮಿಷವೂ ಬಿಡುತ್ತಿರಲಿಲ್ಲ. ನಿಜಾಮನಿಗೆ ನಗ್ನ ಚಿತ್ರಗಳನ್ನು ನೋಡುವ ಖಯಾಲಿ ಜಾಸ್ತಿ. ಅವನ ಬಳಿ ಸಾವಿರಾರು ನಗ್ನ ಚಿತ್ರಗಳಿದ್ದವು. ಕೆಲವು ಪೌರಸ್ತ್ಯ ಸ್ತ್ರೀಯರ ಚಿತ್ರಗಳು, ಇನ್ನು ಕೆಲವು ಪಾಶ್ಚಿಮಾತ್ಯ ಯುವತಿಯರ ಚಿತ್ರಗಳು. ನಾನಾ ಭಂಗಿಯಲ್ಲಿ ರತಿಕ್ರೀಡೆಯಲ್ಲಿ ತೊಡಗಿರುವ ಚಿತ್ರಗಳು ಅವನ ಆಲ್ಬಂನಲ್ಲಿ ಇದ್ದವು. ಪ್ರಾಣಿಗಳ ಲೈಂಗಿಕ ಕ್ರಿಯೆಯನ್ನು ನೋಡಲು ಅವನು ಇಷ್ಟಪಡುತ್ತಿದ್ದ. ಅತಿಥಿಗಳ ಬಾತ್ರೂಮ್ಗಳಲ್ಲಿ ಕ್ಯಾಮ್ರಾಗಳು ಇರುತ್ತಿದ್ದವು. ಅವುಗಳ ಇರುವಿಕೆ ಸ್ನಾನ ಮಾಡುವವರಿಗೆ ಗೊತ್ತಾಗುತ್ತಿರಲಿಲ್ಲ. ಬಾತ್ರೂಮ್ನಲ್ಲಿ ನಗ್ನರಾಗಿ ನಿಂತ ಅನೇಕರ ಭಾವಚಿತ್ರಗಳು ಅವನಲ್ಲಿತ್ತು ಎನ್ನುತ್ತಾರೆ.